ಕೇವಲ 8 ವರ್ಷದ ಮಗನಿರುವಾಗಲೇ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನ ಕಳ್ಕೊಳ್ತಾರೆ. ಆನಂತರ ಜಾಲಹಳ್ಳಿಯ ಹುಚ್ಚೇಶ್ವರ ಸ್ವಾಮಿಗಳ ಮಾರ್ಗದರ್ಶನದೊಳಗ, ಅವರ ಲಾಲನೆ ಪಾಲನೆಯೊಳಗ, ಅವರ ಉಪದೇಶದೊಳಗ ಬೆಳೀತಾರೆ. ಅಲ್ಲಿಂದ ಲೋಕ ಸಂಚಾರವನ್ನು ಮಾಡ್ತಾರೆ. ಆದರೆ ಅವರ ಕನಸಿನೊಳಗೆ ಒಬ್ಬ ವ್ಯಕ್ತಿ ಯೋಗಿ ಕರೀತಾ ಇರ್ತಾನೆ, ಬಾಮಗ ಅಂತ ಕರೀತಿರ್ತಾನೆ. ಅವರೇ ಚಿಕ್ಕ ಕೊಡಗಲಿಯ ಗವಿಮಠದ ಮಹಾಲಿಂಗ ಯತಿಗಳು. ಆ ವಿಚಾರವನ್ನು ತಿಳ್ಕೊಂಡ ಮೇಲೆ ಮಠಕ್ಕೆ ಬಂದಿರತಕ್ಕಂಥ 5 ಜನ ಸ್ವಾಮಿಗಳ ಜೊತೆಗೆ ಪ್ರಯಾಣ ಬೆಳೆಸ್ತಾರೆ ಚನ್ನಬಸವೇಶ್ವರರು. ಕೇವಲ 8-10 ವರ್ಷದ ಮಗನಿರುವಾಗಲೇ. ಆಗ ಅಲ್ಲಿಂದ ಸಂಚಾರ ಮಾಡ್ತಾ 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 ಹಂಪಿ ಈ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಅವ್ರು ಎಲ್ಲಿಗೆ ಹೋಗ್ಬೇಕಾಗಿರ್ತಾರೆ, ರಾಮೇಶ್ವರಕ್ಕೆ ಹೋಗ್ತಿರ್ತಾರೆ. ಕೇವಲ 10-15 ನಿಮಿಷದೊಳಗೆ ಇಡೀ ಇತಿಹಾಸವನ್ನು ತಮಗೆ ತಿಳಿಸುವ ಪ್ರಯತ್ನ ನಾನು ಮಾಡ್ತೇನೆ. ದಯವಿಟ್ಟು ತಾವೆಲ್ಲ ಶಾಂತತೆಯನ್ನು ಕಾಪಾಡಿಕೊಂಡು ಕೇಳಿದ್ರೆ, ಈಗ 28 ನಿಮಿಷ ಪುರಾಣ ಕೇಳೋರಲ್ಲ ಅಷ್ಟೇ, ಈಗ ಕೇವಲ 10 ನಿಮಿಷ ಕೇಳೋದು ಅಷ್ಟೇ. ಇಡೀ ಪುರಾಣವನ್ನು ತಮಗೆ ಹೇಳೋ ಪ್ರಯತ್ನ ನಾನು ಮಾಡ್ತೇನೆ. ರಾಮೇಶ್ವರಕ್ಕ ಪ್ರಯಾಣ ಬೆಳೆಸುವಂತ ಪ್ರಸಂಗದೊಳಗ ಮಧ್ಯದೊಳಗ ತಮಿಳುನಾಡಿನೊಳಗ ವಾಲಾಜಿ ನಗರ ಅಂತ ಬರುತ್ತದೆ. ಅಲ್ಲಿ ಅಜ್ಜಿ ಬಸಪ್ಪನವರು ಒಂದು ಮಠ ನಿರ್ಮಾಣ ಮಾಡಿರ್ತಾರೆ, ಹೋಗೋರಿಗೆ ಬರೋರಿಗೆ ಯಾತ್ರಾರ್ಥಿಗಳಿಗಾಗಿ. ಅಲ್ಲಿ ಇವರೆಲ್ಲರೂ ಸೇರಿಕೊಂಡು 5 ಜನ ಸ್ವಾಮಿಗಳು ಈ ಚನ್ನಬಸವೇಶ ಆಫೀದವರು ಅಲ್ಲಿ ವಾಸ ಮಾಡುತ್ತಾರೆ. 1 ವಾರ 15 ದಿವಸ 20 ದಿವಸ ಕಳೆದ ಮೇಲೆ ಮುಂದೆ ಪ್ರಯಾಣ ಬೆಳೆಸಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಜ್ಜಿ ಬಸಪ್ಪನವರು ಮತ್ತು ಅವರಾಗಿರುವಂತ ಭಕ್ತರು ಅಂತಾರ, ಯಪ್ಪ ಚನ್ನಬಸವ ಸ್ವಾಮಿಗಳ ನೀವೊಬ್ರು ಈ ಮಠ ಉಳ್ಕೊಂಡ್ರೆ ಮಠ ಬಹಳ ಚಲೋ ಐತಪ್ಪ, ಈ ಊರೆಲ್ಲ ಸುಧಾರಿಸೈತೆ ಅಂತ ವಿನಂತಿ ಮಾಡಿಕೊಳ್ಳುತ್ತಾರೆ. ಅವರ ಅಪೇಕ್ಷೆಯ ಮೇರೆಗೆ ಅವರು ಅಲ್ಲಿ ಉಳ್ಕೊಳ್ತಾರೆ. ಊರೆಲ್ಲ ರಾಮೇಶ್ವರಕ್ಕೆ ಹೋಗ್ತಾರೆ. ಅಲ್ಲಿ ಸುಮಾರು 4-5-6 ವರ್ಷ ಕಾಲ ನಡೀತಾರೆ ಬಾಲಾಜಿ ನಗರದೊಳಗೆ. 4-5